Hello everyone, I am Santosh. Today we are going to discuss the very important program, that is the program to demonstrate increment operator. Okay, last class nalli ನಾವು increment operator ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. And we want to show the difference between pre-increment ಮತ್ತು post-increment. ಅದಕ್ಕೋಸ್ಕರ we are going to demonstrate the use of increment operators. What is increment operator? Increment operator ಅಂದ್ರೆ ಏನು? It will increase the value of a variable by 1. Okay, ಅದರಲ್ಲಿ ಪ್ರೀ ಇನ್ಕ್ರಿಮೆಂಟ್ ಮತ್ತು ಪೋಸ್ಟ್ ಇನ್ಕ್ರಿಮೆಂಟ್ ಬಗ್ಗೆ ನಾವು ಹೇಳಿದ್ವಿ. ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಪ್ರೀ ಇನ್ಕ್ರಿಮೆಂಟ್ ಮೀನ್ಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಪ್ಲಸ್ ಪ್ಲಸ್ ಎ ಅಂತ ಬರೀತೀರಿ ಇಫ್ ದ ವೇರಿಯೇಬಲ್ ಯು ಆರ್ ಯೂಸಿಂಗ್ ಈಸ್ ಎ. ಓಕೆ, ಪೋಸ್ಟ್ ಇನ್ಕ್ರಿಮೆಂಟ್ ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ನಾವು ಏನಂತ ಹೇಳಿದ್ವಿ, ಫಸ್ಟ್ ಇನ್ಕ್ರಿಮೆಂಟ್ and then use it, use the variable ಅಥವಾ ಅಸೈನ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿದ್ರೆ then we are going to assign. post increment ಅಂದ್ರೆ ಅದನ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ, a plus plus means first use and then increment. ಇವೆರಡಕ್ಕೂ ಡಿಫರೆನ್ಸ್ ತೋರಿಸೋಕ್ಕೋಸ್ಕರ we are going to write the simple program to demonstrate increment operator. ಓಕೆ, ನಾನು ಇಲ್ಲಿ ಕೋಡ್ ಬರಿತೀನಿ, ಅಬ್ಸರ್ವ್ ಮಾಡಿ, ಆಮೇಲೆ ಅದನ್ನ ಅನಾಲಿಸಿಸ್ ಮಾಡೋಣ. ಓಕೆ, as usual we are going to start with hash include stdio.h, then void main, and we will start with the opening brace. Here I will take two variables, int a is equal to 3 ಅಂತ ತಗೋತೀನಿ, ನೆಕ್ಸ್ಟ್ b is equal to 6. ಎರಡು ವೇರಿಯೇಬಲ್ ನಲ್ಲಿ ಎರಡು ವ್ಯಾಲ್ಯೂ ಅನ್ನ ಅಸೈನ್ ಮಾಡಿಬಿಟ್ಟಿದ್ವಿ ಡೈರೆಕ್ಟ್ಲಿ. a ನಲ್ಲಿ 3 ವ್ಯಾಲ್ಯೂ ಹಾಕಿದೀವಿ, b ನಲ್ಲಿ 6 ಅನ್ನೋ ವ್ಯಾಲ್ಯೂ ಅಂತ ಸ್ಟೋರ್ ಮಾಡಿದೀವಿ. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ಇನ್ಕ್ರಿಮೆಂಟ್ ಆಪರೇಟರ್ printf. ನೋಡಿ, ಐ ವಾಂಟ್ ಟು ಪ್ರಿಂಟ್ ದ ವ್ಯಾಲ್ಯೂ ಆಫ್ a ಯೂಸಿಂಗ್ ಇನ್ಕ್ರಿಮೆಂಟ್ ಆಪರೇಟರ್. ಇಲ್ಲಿ ನಾನು ಪೋಸ್ಟ್ ಇನ್ಕ್ರಿಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಅದೇ ತರ printf we want to print the b value by doing pre-increment. Let us see the difference between these two. ಹಾಗಿದ್ರೆ ಇದ್ರದ್ದು ಔಟ್ಪುಟ್ ಏನ್ ಬರ್ಬೋದು ಅಂತ ನಾವು ಈಗ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಸಿ a is equal to 3 ಇದೆ, b is equal to 6 ಇದೆ. ಓಕೆ, ಇದು ಇನಿಷಿಯಲೈಸೇಷನ್ ಪಾರ್ಟ್ ಆಲ್ರೆಡಿ ಇನಿಷಿಯಲೈಸ್ ಮಾಡಿಬಿಟ್ಟಿದ್ದೀವಿ, ಡಿಕ್ಲರೇಷನ್ ವಿತ್ ಇನಿಷಿಯಲೈಸೇಷನ್. ಇಲ್ಲಿ ನೋಡಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಬಹಳ ಕೇರ್ಫುಲಿ ನೀವು ಅಬ್ಸರ್ವ್ ಮಾಡಬೇಕು. ಸಿ a is equal to ಅಂತ ಇದೆ, a ಪ್ಲಸ್ ಪ್ಲಸ್ ಅಂತ ಇದೆ. ಓಕೆ, ಫಸ್ಟ್ ಏನಾಗುತ್ತೆ, ಪೋಸ್ಟ್ ಇನ್ಕ್ರಿಮೆಂಟ್ ನಲ್ಲಿ ಫಸ್ಟ್ ಯೂಸ್ ದ ವೇರಿಯೇಬಲ್ ಅಂಡ್ ದೆನ್ ಇನ್ಕ್ರಿಮೆಂಟ್ ಅಂತ ಇದೆ. ಹಾಗಿದ್ರೆ ಫಸ್ಟ್ ವಾಟ್ ಇಟ್ ವಿಲ್ ಬಿಕಮ್, a is equal to a ಅಂತ ಫಸ್ಟ್ ಇದು ಈ ವ್ಯಾಲ್ಯೂನ ಯೂಸ್ ಮಾಡ್ಕೊಳುತ್ತೆ. ಹಾಗಿದ್ರೆ a is equal to a ಅಂದ್ರೆ ಏನು, a ನಲ್ಲಿ ಏನಿದೆ 3. ಫಸ್ಟ್ ವಾಟ್ ಇಟ್ ವಿಲ್ ಪ್ರಿಂಟ್, ದಿಸ್ ಇಸ್ ದ ಔಟ್ಪುಟ್. a is equal to 3 ಅಂತ ಅದು ಪ್ರಿಂಟ್ ಮಾಡಿಬಿಡುತ್ತೆ ಇವಾಗ. ಬಟ್ ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ದಿಸ್ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ, ಅಂದ್ರೆ a is equal to a ಆದ್ಮೇಲೆ ನೆಕ್ಸ್ಟ್ ಏನಿದೆ, a is equal to 4 ಇದೆ. ಓಕೆ, a is equal to 4 ಅವಾಗ ನೆಕ್ಸ್ಟ್ ಆಗುತ್ತದು, ಫಸ್ಟ್ಗೆ ಆಗೋದಿಲ್ಲ. ಫಸ್ಟ್ಗೆ a ವ್ಯಾಲ್ಯೂನ ಯೂಸ್ ಮಾಡ್ಕೊಂಡ್ಬಿಡುತ್ತೆ. ಹಾಗಿದ್ರೆ ಔಟ್ಪುಟ್ ಏನ್ ಬರುತ್ತೆ ಇಲ್ಲಿ, a is equal to 3 ಅಂತಾನೆ ಬರುತ್ತೆ. ಬಿಕಾಸ್ ಫಸ್ಟ್ ಇಟ್ ವಿಲ್ ಬಿಕಮ್ a is equal to a. ಬಟ್ ಪೂರ್ತಿ ಇದು ಸ್ಟೇಟ್ಮೆಂಟ್ ಎಂಡ್ ಆದ್ಮೇಲೆ a ವ್ಯಾಲ್ಯೂ ಏನಾಗುತ್ತೆ, 4 ಆಗುತ್ತೆ. ಬಿಕಾಸ್ ನೆಕ್ಸ್ಟ್ ಏನಿದೆ, ಇನ್ಕ್ರಿಮೆಂಟ್ ಆಪರೇಟರ್ ಇದೆ. ಗಾಟ್ ಇಟ್? ನಾವು a becomes 3 itself. ಬಟ್ ನೆಕ್ಸ್ಟ್ ವ್ಯಾಲ್ಯೂ ಏನಿದೆ ಅಂತ ನೋಡೋಣ. ಓಕೆ, b is equal to ಪ್ಲಸ್ ಪ್ಲಸ್ ಬಿ ಅಂತ ಇದೆ, ಅಂದ್ರೆ ಮೊದಲೇ ಅದೇನಾಗ್ಬಿಡುತ್ತೆ,
ಇನ್ಕ್ರಿಮೆಂಟ್ ಆಗೇ ಬಿಡುತ್ತೆ. ಅಂದರೆ ಮೊದಲೇ ಬಿ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿದ್ರೆ ಇಟ್ಸ್ ವ್ಯಾಲ್ಯೂ ವಿಲ್ ಬಿ 7. ದಿಸ್ ಈಸ್ ದ ವೇ ಟು ಡೂ ದಿಸ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ನೀವು ಎ ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾನು ಬ್ರೇಸ್ ಯೂಸ್ ಮಾಡೋ ಬದಲು ಇಲ್ಲೇ ನಾನು ಪ್ರಿಂಟ್ ಎಫ್ ಅಂತ ಬರಿತೀನಿ. ಎ ಇಸ್ ಈಕ್ವಲ್ ಟು ಜಸ್ಟ್ ಪ್ರಿಂಟ್ ದ ಎ ವ್ಯಾಲ್ಯೂ. ಈಗ ಎ ವ್ಯಾಲ್ಯೂ ಪ್ರಿಂಟ್ ಮಾಡಿ ನೋಡಿ. ವಾಟ್ ವಿಲ್ ಬಿ ದ ವ್ಯಾಲ್ಯೂ? ಇವಾಗ ಎ ವ್ಯಾಲ್ಯೂ ಏನಾಗಿರುತ್ತೆ ಹೇಳಿ? ಎ ಇಸ್ ಈಕ್ವಲ್ ಟು 4 ಆಗಿರುತ್ತೆ ಆಫ್ಟರ್ ಕಂಪ್ಲೀಷನ್ ಆಫ್ ಕಂಪ್ಲೀಟ್ ಸ್ಟೇಟ್ಮೆಂಟ್. ಈ ಫಸ್ಟ್ ಸ್ಟೇಟ್ಮೆಂಟ್ ಫುಲ್ಲಿ ಕಂಪ್ಲೀಟ್ ಆದ ತಕ್ಷಣ. ಬಟ್ ಇನ್ ಬಿಟ್ವೀನ್ ಎ ಇಸ್ಕ್ವಲ್ ಟು ಎ ಅಂತ ಅಷ್ಟೇ ಆಗಿರ್ತದೆ ಮೊದಲು, ಅದಕ್ಕೆ ಅದಷ್ಟೇ ಪ್ರಿಂಟ್ ಮಾಡಿಬಿಡುತ್ತೆ. ಬಟ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆದ ತಕ್ಷಣ ಎ ಪ್ಲಸ್ ಪ್ಲಸ್ ಆಗಿರುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಪೋಸ್ಟ್ ಇನ್ಕ್ರಿಮೆಂಟ್. ಮೊದಲು ಯೂಸ್ ಆಗಿಬಿಡುತ್ತೆ, ಬಟ್ ಅಟ್ ದಿ ಎಂಡ್ ಆಫ್ ದ ಕಂಪ್ಲೀಷನ್ ಆಫ್ ದಿಸ್ ಸ್ಟೇಟ್ಮೆಂಟ್ ಪ್ಲಸ್ ಪ್ಲಸ್ ಕೂಡ ವರ್ಕ್ ಆಗುತ್ತೆ. ಆವಾಗ ಎ ವ್ಯಾಲ್ಯೂ ಏನಾಗಿರುತ್ತೆ? 4 ಆಗಿರುತ್ತೆ. ದಟ್ಸ್ ವೈ ವಿ ಗಾಟ್, ಇಲ್ಲಿ ಎ ವ್ಯಾಲ್ಯೂ ಪ್ರಿಂಟ್ ಮಾಡಿದ್ರೆ ಎ ವ್ಯಾಲ್ಯೂ ಎಷ್ಟು ಬರುತ್ತೆ? 4 ಅಂತ ಬರುತ್ತೆ. ಗಾಟ್ ಇಟ್? ದಿಸ್ ಈಸ್ ದ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ pre-increment and post-increment. Got it? If you have any doubt, you can comment. Thank you.